ಮೊದಲು ನಿಮಗೆ ಪ್ರಾಮುಖ್ಯತೆ ಕೊಡುವುದನ್ನು ಶುರು ಮಾಡಿಕೊಳ್ಳಿ. ಯಾರ ಹಿಂದೆ ಮುಂದೆಯೂ ಸುತ್ತಾಡಬೇಡಿ. ಇತರರ ಚಿಂತೆಯನ್ನು ಮಾಡುವುದನ್ನು ನಿಲ್ಲಿಸಿಬಿಡಿ. ನೀವು ನಿಮ್ಮ ಬಗ್ಗೆ ಯೋಚಿಸಿ. ಈ ಜೀವನ ನಿಮ್ಮದು, ಜನರದ್ದಲ್ಲ. ಹಾಗಾಗಿ ಇತರರ ಚಿಂತೆ ಮಾಡಬೇಡಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂಥವರ ಜೊತೆಗಿರಿ. ನಿಮ್ಮ ಬಗ್ಗೆ ಯಾರು ಏನು ಯೋಚಿಸುತ್ತಾರೆ ಎಂದು ಯೋಚಿಸುವುದನ್ನು ಬಿಟ್ಟು ಬಿಡಿ. ನಿಮ್ಮ ಗುರಿ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ. ಯಾವುದೇ ವ್ಯಕ್ತಿ ಇರಲಿ, ಗುರಿ ಇಲ್ಲದೆ ಇರಬಾರದು. ಹಣ ಮಾಡಬೇಕು, ಮನೆ ಕಟ್ಟಬೇಕು, ಆಭರಣಗಳನ್ನು ಕೊಳ್ಳಬೇಕು, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕು, ಚೆನ್ನಾಗಿ ಓದಿಸಬೇಕು, ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಳ್ಳಬೇಕು. ಹಾಗಾಗಿ ಗುರಿಯ ಮೇಲೆ ಫೋಕಸ್ ಮಾಡಿ. ಖುಷಿಯಿಂದ ಇರುವ ವ್ಯಕ್ತಿಯಾಗಿ ಅನಾವಶ್ಯಕ ಚಿಂತೆಯನ್ನು ಮಾಡಬೇಡಿ. ಎಲ್ಲರೊಂದಿಗೆ ನಗುನಗುತ್ತಾ ಮಾತನಾಡಿ. ಒತ್ತಡದಿಂದ ದೂರವಿರಿ. ನಿಮ್ಮ ಕಾಳಜಿಯನ್ನು ವಹಿಸಿ ಮತ್ತು ನಿಮ್ಮ ಆತ್ಮವನ್ನು ಖುಷಿಪಡಿಸಿ. ಯಾವಾಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಲ್ಲವನ್ನು ನೀವು ನಿರ್ಧರಿಸಿ. ಉತ್ತಮ ಆಹಾರವನ್ನು ಸೇವಿಸಿ. ನಿಮಗೆ ಖುಷಿ ಕೊಡುವ ಕೆಲಸವನ್ನು ಮಾಡಿ. ಒಟ್ಟಾರೆಯಾಗಿ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಟುಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮಗೆ ನೀವು ಗೌರವವನ್ನು ಕೊಡಿ. ಯಾರ ಮನಸ್ಸು ನೋಯಿಸಬೇಡಿ. ಯಾರಿಗೂ ಅವಮಾನವನ್ನು ಮಾಡಬೇಡಿ. ಜೀವನ ನಿಮ್ಮದು. ಹಾಗಾಗಿ ನೀವು ನಿಮ್ಮ ಪ್ರಕಾರವೇ ಬದುಕಿ. ನಿಮ್ಮ ಸ್ವಂತ ನಿರ್ಧಾರವನ್ನು ಸ್ವಂತ ಬಲದ ಮೇಲೆ ತೆಗೆದುಕೊಳ್ಳಿ. ಯಾರ ಮೇಲೆಯೂ ಡಿಪೆಂಡ್ ಆಗಿರಬೇಡಿ. ಇನ್ನು ಕೊನೆಯದಾಗಿ ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮೊಂದಿಗೆ ನೀವು ಮಾತನಾಡಿ. ನಿಮ್ಮನ್ನು ನೀವು ಖುಷಿಪಡಿಸಿ ಮತ್ತು ನಿಮಗೋಸ್ಕರವಾಗಿಯೇ ಬದುಕಲು ಪ್ರಾರಂಭಿಸಿ. ಧನ್ಯವಾದಗಳು.